ನೀವು ಕೂಡ ಕೃಷಿಯಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಬೇಕು ಮತ್ತು ರೈತರಿಗೆ ಸರಿಯಾದ ಕೃಷಿ ಮಾಹಿತಿಯನ್ನು ನೀಡಿ ಅವರ ಆದಾಯ ಮತ್ತು ಅವರ ಉತ್ಪಾದನೆಯನ್ನು ದ್ವಿಗುಣಗೊಳಿಸಬೇಕು ಮತ್ತು ನಿಮ್ಮ ಇನೋವೇಷನ್ ಮೂಲಕ ಕೃಷಿಯಲ್ಲಿ ಇನ್ನಷ್ಟು ಸುಧಾರಣೆಯನ್ನು ತರಬೇಕು ಅಂತ ಕನಸು ಕಟ್ಟಿಕೊಂಡಿರೋ ಸಾವಿರಾರು ಯುವಕರಿಗೆ ಭಾರತ ಸರ್ಕಾರವು ಒಂದು ಹೊಸ ಯೋಜನೆಯನ್ನು ನೀಡಿದೆ. ಈ ಯೋಜನೆಯಡಿಯಲ್ಲಿ ನಿಮಗೆ ಸರಿಯಾದ ಟ್ರೈನಿಂಗ್ನ ಕೊಟ್ಟು ನೀವು ಕೃಷಿ ವಲಯದಲ್ಲಿ ಯಾವ ರೀತಿ ಉದ್ಯಮವನ್ನು ಮಾಡಬೇಕಂತಿರಲ್ಲ, ಆ ಉದ್ಯಮಕ್ಕೆ ಬೇಕಾಗುವ ಲೈಸೆನ್ಸ್ ಆಗಿರ್ಬೋದು ಅಥವಾ ಆ ಉದ್ಯಮವನ್ನು ಪ್ರಾರಂಭ ಮಾಡೋಕ್ಕೆ ನಿಮಗೆ ಆರ್ಥಿಕ ನೆರವಾಗಿರ್ಬೋದು ಮತ್ತು ಇನ್ನೂ ಹಲವಾರು ರೀತಿಯ ಸಹಾಯವನ್ನು ಈ ಒಂದೇ ಯೋಜನೆ ನಿಮಗೆ ಒದಗಿಸುತ್ತೆ. ಬನ್ನಿ ವೀಕ್ಷಕರೇ, ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಂದವರೇ, ನಿಮ್ಮ ಗ್ರಾಮೀಣ ಜ್ಞಾನ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯಾವುದು ಈ ಯೋಜನೆ ಅಂತೇಳಿ ನೋಡೋದಾದರೆ, ಈ ಯೋಜನೆ ಹೆಸರು ಬಂದು ಅಗ್ರಿ ಕ್ಲಿನಿಕ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಸೆಂಟರ್ ಅಂತೇಳಿ ACABC ಅಂತೇಳಿ. ಇದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಮ್ಯಾನೇಜ್ ವತಿಯಿಂದ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ಯಾರ. ಇನ್ನು ಈ ಯೋಜನೆಯಲ್ಲಿ ನಿಮಗೆ ಕೃಷಿ ಸಂಬಂಧಿತ ಬಿಸ್ನೆಸ್ ಮಾಡಲು ಬೇಕಾಗುವ ತರಬೇತಿ, ಮಾರ್ಗದರ್ಶನ ಮತ್ತು ಅದಕ್ಕೆ ಬೇಕಾಗುವ ಆರ್ಥಿಕ ಸಹಾಯ, ಈ ಎಲ್ಲ ರೀತಿಯ ಸೌಲಭ್ಯವನ್ನು ಈ ಯೋಜನೆ ನಿಮಗೆ ಒದಗಿಸುತ್ತೆ. ಇನ್ನು ಈ ಯೋಜನೆಯ ಲಾಭವನ್ನು ಯಾರೆಲ್ಲ ಪಡೆಯಬಹುದು ಅಂತೇಳಿ ನೋಡೋದಾದರೆ, ಯಾರು ಈ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಉದಾಹರಣೆಗೆ BSc ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಥ ವಿಷಯಗಳಲ್ಲಿ ಪದವಿಯನ್ನು ಪಡೆದಿರ್ತಾರಲ್ಲ, ಅಂತಹ ಯುವಕ ಯುವತಿಯರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಇನ್ನು ಒಂದು ವೇಳೆ ನೀವೇನಾದರೂ ಈ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನು ಕಲ್ತಿಲ್ಲ ಅಂದರೆ ನೀವು ಕೂಡ ಈ ಕೃಷಿಗೆ ಸಂಬಂಧಪಟ್ಟ ಬಿಸ್ನೆಸ್ನ ಮಾಡ್ಬೋದು. ಇದೇ ನಮ್ಮ ಭಾರತ ಸರ್ಕಾರದ ಯೋಜನೆಯಾದ ದೇಸಿ ಕೋರ್ಸ್ನ ಮಾಡುವ ಮೂಲಕ ನೀವು ಈ ರಸಗೊಬ್ಬರ ಮಾರಾಟ ಮಾಡಿ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ರೀತಿಯ ಸೌಲಭ್ಯವನ್ನು ಈ ದೇಸಿ ಕೋರ್ಸ್ನ ಮೂಲಕ ಪಡೆಯಬಹುದು. ಈ ದೇಸಿ ಕೋರ್ಸ್ನ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಆ ವಿಡಿಯೋದ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ನೋಡ್ಬೋದು. ಇನ್ನು ಈ ಅಗ್ರಿ ಕ್ಲಿನಿಕ್ಕು ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಯೋಜನೆಯು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಇದರ ಉದ್ದೇಶ ಏನಾಗಿದೆ ಅಂತೇಳಿ ನೋಡೋದಾದರೆ, ಯಾರು ಈ ಕೃಷಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ವ್ಯಾಸಂಗನ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಬೇಕಂತಿರಲ್ಲ, ಅಂತಹ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಮಾಡಲು ಅವಕಾಶ ನೀಡುವ ಸಲುವಾಗಿ ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಸರಿಯಾದ ಮತ್ತು ವೈಜ್ಞಾನಿಕ ಕೃಷಿ ಮಾಹಿತಿ ತಲುಪಬೇಕು ಅನ್ನೋದೇ ಈ ಯೋಜನೆಯ ಉದ್ದೇಶ. ನೀವೆಲ್ಲ ಗಮನಿಸಿರಬಹುದು, ಹೆಚ್ಚಿನ ಯುವಕ ಯುವತಿಯರು ಈ ಕೃಷಿ ಶಿಕ್ಷಣ ಕಂಪ್ಲೀಟ್ ಮಾಡಿದರೂ ಅವರಿಗೆ ಸರಿಯಾದ ಕೆಲಸ ಸಿಕ್ಕಿರಲ್ಲ ಅಥವಾ ಅವರು ಈ ಕೃಷಿ ವಲಯದಲ್ಲಿಯೇ ಸ್ವಂತ ಉದ್ಯೋಗವನ್ನು ಮಾಡಬೇಕಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಯಾವುದೋ ಕಾರಣದಿಂದ ಆಗಿರಲ್ಲ. ಉದಾಹರಣೆಗೆ ಈ ರಸಗೊಬ್ಬರ ಮಾರಾಟ ಮಾಡೋದಿರ್ಬೋದು, ಮಣ್ಣು ಪರೀಕ್ಷೆ ಕೇಂದ್ರ, ಈ ಅಗ್ರಿ ಕ್ಲಿನಿಕ್ಕು ಅಥವಾ ಬೆಳೆ ಸಲಹೆ ಕೇಂದ್ರಗಳನ್ನು ಶುರು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ, ಆದರೆ ಆಗಿರಲ್ಲ. ಅಂತಹ ಯುವಕ ಯುವತಿಯರಿಗೆ ಈ ಯೋಜನೆಯ ಮೂಲಕ ಅವರ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶ. ಇದರ ಜೊತೆಗೇನೆ ರೈತರಿಗೆ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಮತ್ತು ಅವರು ಯಾವ ರೀತಿ ಸರಿಯಾದ ಔಷಧಿಗಳನ್ನು ಬಳಸಬೇಕು ಮತ್ತು ಅವರು ಯಾವ ರೀತಿ ಅವರ ಬೆಳೆದ ಬೆಳೆಗಳನ್ನು ಸಂರಕ್ಷಣೆಯನ್ನು ಮಾಡಬೇಕು ಅಂತ ಈ ಯೋಜನೆಯ ಮೂಲಕ ಅವರಿಗೆ ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆ ಕಾರ್ಯನಿರ್ವಹಿಸುತ್ತದೆ. ಇನ್ನು ಈ ಯೋಜನೆಯಲ್ಲಿ ನಿಮಗೆ ಯಾವ ರೀತಿ ಆರ್ಥಿಕ ನೆರವು ಸಿಗುತ್ತೆ ಅಂತೇಳಿ ನೋಡೋದಾದರೆ, ನೀವು ಈ ಯೋಜನೆಯ ಮೂಲಕ ಈ ಕೃಷಿ ವಲಯದಲ್ಲಿ ಸ್ವಂತ ಉದ್ಯಮವನ್ನು ಪ್ರಾರಂಭಿಸೋಕೆ ನಿಮಗೆ 20 ಲಕ್ಷದವರೆಗೆ ಈ ಯೋಜನೆ ಮೂಲಕ ಸಾಲವನ್ನು ನೀಡ್ತಾರೆ. ಇನ್ನು ನೀವೇನಾದರೂ SC/ST ಕ್ಯಾಟಗರಿಯಲ್ಲಿ ಬರ್ತಾ ಇದ್ದರೆ ಅಥವಾ ನೀವು ಮಹಿಳೆಯಾಗಿದ್ದರೆ ನಿಮಗೆ ಈ ಸಾಲದಲ್ಲಿ 44% ಸಬ್ಸಿಡಿನೂ ಕೂಡ ಸಿಗುತ್ತೆ. ಇನ್ನು ಉಳಿದ ಎಲ್ಲ ಯುವಕ ಯುವತಿಯರಿಗೆ 36%ವರೆಗೆ ಈ ಸಬ್ಸಿಡಿ ಸಿಗುತ್ತೆ. ಇನ್ನು ಈ ಯೋಜನೆಯಲ್ಲಿ ನೀವು ಗ್ರೂಪ್ನಲ್ಲಿ, ಅಂದರೆ ನೀವೇನು ಈ ತರಬೇತಿ ಮಾಡಿರ್ತಿರಲ್ಲ, ನೀವು ಕನಿಷ್ಠ ಒಂದು 5 ಜನ ಸೇರಿ ಒಂದು ದೊಡ್ಡ ಉದ್ಯಮವನ್ನು ಪ್ರಾರಂಭಿಸಬೇಕಂದ್ರೆ ನಿಮಗೆ 100 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನು ಈ ಯೋಜನೆ ಮೂಲಕ ಪಡೆಯಬಹುದು. ಇನ್ನು ಈ ಯೋಜನೆಯನ್ನು ನಾವು ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈನ ಮಾಡಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳು ನಮಗೆ ಬೇಕಾಗ್ತವೆ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಂಥ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಿಮ್ಮ ಗ್ರಾಮೀಣ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.